23ನೇ ಪ್ರಶ್ನೆಯನ್ನ ಗಮನಿಸಿ. ಎ ಮತ್ತು ಬಿ ಎಂಬ ಎರಡು ಗಾಳಿಪಟಗಳು ಚಿತ್ರದಲ್ಲಿ ತೋರಿಸಿರುವಂತೆ ಒಂದರ ಕೆಳಗೆ ಮತ್ತೊಂದು ಇರುವಂತೆ ಸಮತಟ್ಟಾದ ನೆಲದ ಮೇಲ್ಭಾಗದಲ್ಲಿ ಹಾರುತ್ತಿದೆ. ಸೊ ಎ ಮತ್ತು ಬಿ ಎಂಬ ಎರಡು ಗಾಳಿಪಟಗಳು. ಸೊ ನೋಡಿ ಇಲ್ಲಿ ಚಿತ್ರವನ್ನ ಗಮನಿಸಿ. ಎ ಮತ್ತು ಬಿ ಎಂಬ ಎರಡು ಗಾಳಿಪಟಗಳು ನೆಲದ ಮೇಲಿರುವ ಪಿ ಬಿಂದುವಿನಿಂದ ಎ ಮತ್ತು ಪಿ ಗಾಳಿಪಟಗಳನ್ನ ವೀಕ್ಷಿಸಿದಾಗ ನೋಡಿ, ಈ ಒಂದು ಪಿ ಬಿಂದುವಿನಿಂದ ಎ ಮತ್ತು ಪಿ ಗಾಳಿಪಟವನ್ನ ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿದೆ. ಹಾಗಾದರೆ ಗಾಳಿಪಟಗಳ ನಡುವಿನ ದೂರವನ್ನು ಅಂದ್ರೆ ಏನಾಯ್ತು, ಎ ಬಿ ಅಲ್ವಾ? ಸೊ ನಡುವಿನ ದೂರ ಕಂಡುಹಿಡಿಯಿರಿ. ಸ್ವಲ್ಪ ಸಮಯದ ನಂತರ ಎ ಗಾಳಿಪಟದ ದಾರವನ್ನು ಬಿಟ್ಟಾಗ, ಸೊ ಈ ಎ ಗಾಳಿಪಟದ ದಾರವನ್ನ ಬಿಟ್ಟಾಗ ಸೊ ಅದೇನಾಗ್ತಾ ಇದೆ, ಅದು ನೆಲಕ್ಕೆ ಸಮಾಂತರವಾಗಿ ಚಲಿಸಿ ಆಕಾಶದಲ್ಲಿ ಎ ಡ್ಯಾಶ್ ಬಿಂದುವನ್ನ ತಲುಪುತ್ತೆ. ಓಕೆ, ಪಿ ಬಿ ಎ ಡ್ಯಾಶ್ ಬಿಂದುಗಳು ಒಂದು ಸರಳ ರೇಖೆಯಲ್ಲಿದ್ದಾಗ, ಸೊ ಪಿ ಬಿ ಎ ಡ್ಯಾಶ್, ಸೊ ಇದೊಂದು ಸರಳ ರೇಖೆಯಲ್ಲಿದ್ದಾಗ ಗಾಳಿಪಟಗಳ ನಡುವಿನ ದೂರ ಅಂದ್ರೆ ಎ ಡ್ಯಾಶ್ ಬಿ, ಸೊ ಇದರ ಎ ಡ್ಯಾಶ್ ಬಿ ಇದರ ದೂರವನ್ನ ಕಂಡು ಹಿಡಿಬೇಕಾಗಿದೆ ನಾವು. ಓಕೆ, ಸೊ ಮೊದಲನೇದಾಗಿ ಗಾಳಿಪಟಗಳ ನಡುವಿನ ದೂರವನ್ನ ಹೇಳಬೇಕು. ಎ ಬಿ ಇವುಗಳ ನಡುವಿನ ದೂರವನ್ನ ಹೇಳಬೇಕು. ಅದೇ ರೀತಿ ಎ ಡ್ಯಾಶ್ ಬಿ, ಸೊ ಇವುಗಳ ಈ ಗಾಳಿಪಟಗಳ ನಡುವಿನ ದೂರವನ್ನು ಕೂಡ ನಾವು ಕಂಡು ಹಿಡಿಬೇಕಾಗಿದೆ. ಸೊ ಈಗ ನೋಡಿ, ಉನ್ನತ ಕೋನಗಳು ಏನಿದೆ 60 ಡಿಗ್ರಿ ಮತ್ತು 30 ಡಿಗ್ರಿ ಅಲ್ವಾ? ಸೊ ಉನ್ನತ ಕೋನಗಳೇನಿದೆ, ಉನ್ನತ ಕೋನ ಸೊ ತೀಟಾ ಏನಿದೆ 60 ಡಿಗ್ರಿ ಮತ್ತು 30 ಡಿಗ್ರಿ ಇದೆ. ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜ ಪಿ ಎಂ ಎ, ಸೊ ತ್ರಿಭುಜ ಪಿ ಎಂ ಎ ತ್ರಿಭುಜವನ್ನ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಎ ಎಂ ಎಷ್ಟಿದೆ, 300 ಮೀಟರ್. ನೆಲದಿಂದ ಎ ಗಾಳಿಪಟ ಏನಿದೆ 300 ಮೀಟರ್ ಎತ್ತರದಲ್ಲಿದೆ. ಹಾಗಾಗಿ ನಾವು ಇದರ ಸಹಾಯದಿಂದ ಏನ್ ಮಾಡ್ಬೋದು ಮಕ್ಕಳೇ, ಪಿ ಎಂ, ಸೊ ಪಿ ಎಂ ಅನ್ನ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ? ಹಾಗಾಗಿ ಇಲ್ಲಿ ತ್ರಿಭುಜ ಪಿ ಎಂ ಎ ಅಲ್ಲಿ ಟ್ಯಾನ್ 60 ಡಿಗ್ರಿ ಏನಾಗತ್ತೆ ಮಕ್ಕಳೇ, ಎ ಎಂ ಡಿವೈಡೆಡ್ ಬೈ ಏನಾಗತ್ತೆ ಮಕ್ಕಳೇ, ಪಿ ಎಂ ಆಗತ್ತೆ ಅಲ್ವಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗತ್ತೆ. ಸೊ ಟ್ಯಾನ್ 60 ಡಿಗ್ರಿ ಏನಾಗತ್ತೆ ಮಕ್ಕಳೇ, √3 ಆಗತ್ತೆ. ಸೊ ಈಸ್ ಈಕ್ವಲ್ ಟು 300 ಡಿವೈಡೆಡ್ ಬೈ ಪಿ ಎಂ. ಸೊ ಪಿ ಎಂ ಈಕ್ವಲ್ ಟು ಏನಾಗತ್ತೆ, 300 ಡಿವೈಡೆಡ್ ಬೈ √3. ಸೊ ಇದೇನಾಗಿದೆ ನಮ್ಗೆ ಪಿ ಎಂ ಅಳತೆ 300 ಡಿವೈಡೆಡ್ ಬೈ √3 ಬಂದಿದೆ. ಸೊ ಈಗ ನಾವೇನ್ ಮಾಡೋಣ, ಪಿ ಎಂ ಬಿ, ಸೊ ಪಿ ಎಂ ಬಿ ಅನ್ನ ನೋಡೋಣ. ಸೊ ಪಿ ಎಂ ಬಿ ಚಿಕ್ಕ ತ್ರಿಭುಜ. ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ, ಟ್ಯಾನ್ 60 30 ಡಿಗ್ರಿ ಅಲ್ವಾ? ಸೊ ಇದು 30 ಡಿಗ್ರಿ. ಪಿ ಎಂ ಬಿ ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ಇದು 30 ಡಿಗ್ರಿ ಆಗತ್ತೆ. ಹಾಗಾಗಿ ತ್ರಿಭುಜ ಪಿ ಎಂ ಬಿ ಅಲ್ಲಿ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಏನಾಗತ್ತೆ, ಪಿ ಎಂ ಡಿವೈಡೆಡ್ ಬೈ ಪಿ ಎಂ ಆಗತ್ತೆ. ಓಕೆ, ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ ಅಂದ್ರೆ ಏನಾಗತ್ತೆ ಮಕ್ಕಳೇ, 1/√3 ಈಸ್ ಈಕ್ವಲ್ ಟು ಬಿ ಎಂ ಡಿವೈಡೆಡ್ ಬೈ ಪಿ ಎಂ ಎಷ್ಟು ಬಂದಿದೆ, 300 ಡಿವೈಡೆಡ್ ಬೈ √3 ಅಲ್ವಾ? 300 ಡಿವೈಡೆಡ್ ಬೈ √3 ಆಗಿದೆ. ಸೊ ಇದೇನಾಗತ್ತೆ, ಬಿ ಎಂ ಇಂಟು, ಸೊ ಇದೇನಾಗತ್ತೆ √3 ಇಂಟು √3, √3 ಇಂಟು √3 ಆಗತ್ತೆ, ಈಕ್ವಲ್ ಟು ಏನಾಗತ್ತೆ 300. ಸೊ ಇಲ್ಲಿ √3 ಇಂಟು √3 ಏನಾಗತ್ತೆ ಮಕ್ಕಳೇ, 3 ಬಿ ಎಂ
is equal to 300. So BM is equal to ಏನಾಗುತ್ತೆ 300 divided by 3. So ಇದೇನಾಗುತ್ತೆ 3 ones 3 ones 100s. So BM is equal to ಏನಾಗುತ್ತೆ ಮಕ್ಕಳೇ 100 ಮೀಟರ್. ಹಾಗಾದ್ರೆ ಇಲ್ಲಿ ನಮ್ಗೆ PM ಕೂಡ ಗೊತ್ತಾಯ್ತು ಎಷ್ಟು 300 divided by √3. ಸೊ BM ಕೂಡ ಗೊತ್ತಾಗಿದೆ ಎಷ್ಟು 100. ಸೊ ಇದು 100 ಇದ್ರೆ ಸಾಮಾನ್ಯವಾಗಿ AB ಎಷ್ಟಿರತ್ತೆ ಮಕ್ಕಳೇ 200 ಇರಲೇಬೇಕು. ಯಾಕಂದ್ರೆ ಟೋಟಲ್ AM ನ ಅಂತರ ಎಷ್ಟಿದೆ 300 ಮೀಟರ್ ಇದೆ. ಓಕೆ. ಸೊ ಈಗ ನಾವು ತ್ರಿಭುಜ ABA ಡ್ಯಾಶ್ ಅನ್ನ ಕನ್ಸಿಡರ್ ಮಾಡೋಣ. ತ್ರಿಭುಜ ABA ಡ್ಯಾಶ್, ತ್ರಿಭುಜ ABA ಡ್ಯಾಶ್ ಅಲ್ಲಿ ABA ಡ್ಯಾಶ್ ಅಲ್ಲಿ ಕೋನ A ಡ್ಯಾಶ್ P ಏನಾಗತ್ತೆ ಹೇಳಿ? A ಡ್ಯಾಶ್ B. ಸೊ ಇದೇನಾಗತ್ತೆ 30 ಡಿಗ್ರಿ ಆಗತ್ತೆ. ಯಾಕಂದ್ರೆ ಇಲ್ಲಿ A ಡ್ಯಾಶ್ ಮತ್ತು PM ಏನಾಗಿದೆ ಮಕ್ಕಳೇ ಪ್ಯಾರಲಲ್ ಲೈನ್, ಸಮಾಂತರವಾಗಿರೋದ್ರಿಂದ ಸೊ ಇಲ್ಲಿ ಏನಾಗ್ತಾ ಇದೆ ಅನುರೂಪ ಕೋನಗಳು ಉಂಟಾಗ್ತಾ ಇದೆ. ಹಾಗಾಗಿ ನಾವೇನ್ ಹೇಳ್ಬೋದು A ಡ್ಯಾಶ್ B ಈಕ್ವಲ್ ಟು BPM ಅಲ್ವಾ? ಸೊ ಈಸ್ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ 30 ಡಿಗ್ರಿ ಆಗಿರತ್ತೆ. ಸೊ ಈಗ ನಾವೇನ್ ಮಾಡೋಣ ಸೈನ್. ಸೊ ಸೈನ್ 30 ಡಿಗ್ರಿ. ಸೊ ಸೈನ್, ಸೊ ಇದೇನಾಗತ್ತೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. AB ಅಭಿಮುಖ ಬಾಹು ಆದ್ರೆ A ಡ್ಯಾಶ್ B ಏನಾಗತ್ತೆ ಮಕ್ಕಳೇ ವಿಕರ್ಣ ಆಗತ್ತೆ. ಓಕೆ. ಸೊ ಇದು ಏನಾಗತ್ತೆ 30 ಡಿಗ್ರಿ. ಸೊ ಇದಕ್ಕೆ ಅಭಿಮುಖ ಬಾಹು AB ಆದರೆ ವಿಕರ್ಣ ಯಾವ್ದಾಗತ್ತೆ A ಡ್ಯಾಶ್ B ಆಗತ್ತೆ. ಹಾಗಾಗಿ ಇಲ್ಲಿ ಸೈನ್, ಸೊ ಸೈನ್ 30 ಡಿಗ್ರಿಯ ವ್ಯಾಲ್ಯೂ ಎಷ್ಟು ಬರುತ್ತೆ 1/2 ಈಕ್ವಲ್ ಟು AB ಎಷ್ಟಿದೆ 200 ಅಲ್ವಾ? ಸೊ ಈಗಾಗಲೇ ನಾವು ಕಂಡು ಹಿಡ್ತಿದ್ದೇವೆ. ಸೊ A ಡ್ಯಾಶ್ B, ಸೊ A ಡ್ಯಾಶ್ B ಈಸ್ ಈಕ್ವಲ್ ಟು ಏನಾಗುತ್ತೆ 400 ಮೀಟರ್. ಹಾಗಾದ್ರೆ ಇಲ್ಲಿ ಗಾಳಿಪಟಗಳ ನಡುವಿನ ಅಂತರ ಎಷ್ಟು ಬಂದಿದೆ? ಅಂತರ A ಡ್ಯಾಶ್ B ಎಷ್ಟು ಬಂದಿದೆ ಮಕ್ಕಳೇ 400 ಮೀಟರ್. ಓಕೆ.